ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಸ್ಪೆಷಲ್ಲಾಗಿ ಒಂದು ಕೀಮಾ ಫ್ರೈ ಯಾವ ರೀತಿ ಮಾಡೋದು ಎಂಬುದಾಗಿ ನೋಡ್ಕೊಳ್ಳೋಣ. ಇದು ನಾನು 1.5 kg ಕೀಮಾ ತೊಗೊಂಡಿದ್ದೇನೆ. ಅದನ್ನು ನೀವು ಚಿಕ್ಕದಾಗಿ ಇದರಲ್ಲಿ ಕೆಲವೊಂದು ಬೋನ್ಸು ಸಹ ಇರುತ್ತೆ. ನೀವು ಅದನ್ನು ಅದರಲ್ಲಿ ಹಾಕಿ ನೀವು ಮಾಡ್ಕೊಳ್ಬೋದು. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡಿಕೊಳ್ಳೋದಾದರೆ ಅದಕ್ಕೆ ನಾವು ಯಾಲಕ್ಕಿ, ಲವಂಗ, ದಾಲ್ಚೀನಿ, ಹವಿಸು ಪೌಡ್ರ್ ಇದ್ದರೆ ಅದು ತೊಗೊಳ್ಳಿ, ಜೀರಾ ಪೌಡ್ರ್ ಇದ್ದರೆ ಅದನ್ನು ತೊಗೊಳ್ಳಿ. ಮತ್ತು ನನ್ನ ಹತ್ರ ಇದೆ, ಅದಕ್ಕೆ ಅದನ್ನು ಹಾಕ್ತೀನಿ. ಮತ್ತು ಕಸಕಸಿ ಇದೆ, ಮತ್ತು ಲವಂಗ ಇದೆ, ಶಾಜೀರಾ ಇದೆ, ಮತ್ತು ಇದು ಅನಿಸ್ ಇದೆ, ಸ್ಟಾರ್ ಅನಿಸ್. ಅದನ್ನು ನೀವು ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಕೊಬ್ಬರಿ ಬೇಕಾಗ್ತದೆ. ಒಣ ಕೊಬ್ಬರಿ ಆಗಲಿ, ಹಸಿ ಕೊಬ್ಬರಿ ಆಗಲಿ, ಯಾವುದನ್ನಾದರೂ ನೀವು ಹಾಕ್ಕೊಳ್ಬೋದು. ನೋಡಿ, ಒಣ ಕೊಬ್ಬರಿ ತೊಗೊಂಡಿದ್ದೇನೆ. ಮತ್ತು ಅದಕ್ಕೆ ಈರುಳ್ಳಿ ಬೇಕಾಗ್ತದೆ, ಜಾಸ್ತಿ ಈರುಳ್ಳಿ ಬೇಕಾಗ್ತದೆ. ನಾನು 4 ತೊಗೊಂಡಿದ್ದೇನೆ. ಟೊಮ್ಯಾಟೊ ತೊಗೊಂಡಿದ್ದೇನೆ, ಕೊತ್ತಂಬರಿ ತೊಗೊಂಡಿದ್ದೇನೆ. ನಿಮ್ಮ ಹತ್ರ ಪುದೀನ ಇರೋದಾದರೆ ಅದನ್ನು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಮತ್ತು ಜಿಂಜರ್ ಸಹ ನೀವು ಹಾಕ್ಕೊಳ್ಳಿ. ನೀವು ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ಎಷ್ಟು ಕ್ವಾಂಟಿಟಿ ಇದೆ ಅದ್ರ ಮೇಲೆ ಬೀಳುತ್ತೆ. ಮತ್ತು ಬೇಸಿಕ್ ಮಸಾಲ, ಖಾರ, ಉಪ್ಪು, ಅರಿಶಿನ, ಹವಿಜ, ಧನಿಯಾ ಪೌಡ್ರ್, ಜೀರಾ ಪೌಡ್ರು, ಅದೆಲ್ಲನೂ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಪ್ರೊಸೆಸ್ ಮಾಡೋಣ. ಈಗ ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡಿಕೊಂಡು ಮತ್ತು ಮಸಾಲ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇವಾಗ ಕುಕ್ಕರ್ ಇಟ್ಟಿದ್ದೇನೆ. ಕುಕ್ಕರ್ ಕಾದಿದೆ. ಇವಾಗ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದೆ, ಎಣ್ಣೆ ಕಾಯ್ದು. ಎಣ್ಣೆ ಕಾದ ಮೇಲೆ ಅದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಇದು ಎಣ್ಣೆ ಕಾದಿದೆ. ಈಗ ಅದಕ್ಕೆ ಎಣ್ಣೆ ನೋಡಿ ಕಾದಿದೆ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಚಾಪ್ ಮಾಡಿದಂಥ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು. ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿರುವಂಥ ಹಸಿ ವಾಸನೆ ಹೋಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಬೇಕಾದರೆ ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿದರೆ ಬೇಗ ಇದು ಬೇಯುತ್ತೆ. ಇದು ಬೇಗ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಡಬೇಕು. ಮತ್ತು ಇಲ್ಲಾಂದರೆ ಟೊಮೆಟೊ ಹಣ್ಣು ಹಾಕಿದಾಗಲೇ ಸ್ವಲ್ಪ ಉಪ್ಪು ಹಾಕಿದರೆ ಬೇಗನೆ ಅದು ಫ್ರೈ ಆಗುತ್ತೆ, ಅದು ಸಾಫ್ಟ್ ಆಗಿಬಿಡುತ್ತೆ. ಅದೇ ರೀತಿಯಾಗಿ ಇದರಲ್ಲಿ ನಾವು ಹಾಕ್ಕೊಂಡು ಇದನ್ನು ಸಾಫ್ಟಾಗಿ, ಇದು ಟ್ರಾನ್ಸ್ಪರೆಂಟ್ ಆಗಿ ಬ್ರೌನಿಷ್ ಕಲರ್ ಆಗಬೇಕು, ಒಂದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ. ಅಲ್ಲಿವರೆಗೂ ಫ್ರೈ ಮಾಡೋಣ. ನೋಡಿ, ಇವಾಗ ಇದು ಕೆಂಪು ಆಗಿದೆ ಈರುಳ್ಳಿ. ಅದರಲ್ಲಿ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಗ್ರೈಂಡ್ ಮಾಡಿದಂಥ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಇದರಲ್ಲಿರುವಂಥ ಹಸಿ ವಾಸನೆ, ರಾ ಸ್ಮೆಲ್ಲೆಲ್ಲ ಹೋಗಬೇಕು. ಆ ರೀತಿಯಾಗಿ ನಾವು ಇದನ್ನು ಮಾಡೋಣ, ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೆ ಬೇಕಾದರೆ ಇದರಲ್ಲಿರುವಂಥದ್ದು ಹೋಗಬಾರ್ದು. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಸಹ ನೀವು ಇದನ್ನು ಕಲಕಿಕೊಂಡು ಇದನ್ನು ಮಸಾಲೆ ಎಲ್ಲ ಅದರಲ್ಲಿ ಹಾಕ್ಕೊಳ್ಬೇಕು. ನಾನು ಮಾಡ್ತಾಯಿದ್ದೇನೆ ಇವಾಗ. ಅದನ್ನು ನೀರು ಹಾಕಿ, ಯಾಕಂದರೆ ಅದರಲ್ಲಿ ಮಸಾಲೆ ಇದೆ ಮಿಕ್ಸಿದಲ್ಲಿ. ಅದನ್ನು ನಾನು ನೀರು ಹಾಕಿ ತೊಳೆದು ಈಗ ಮತ್ತೆ ಅದಕ್ಕೆ ಹಾಕ್ತಾಯಿದ್ದೇನೆ. ಆದರೆ ಅದಕ್ಕಿಂತ ಮುಂಚೆ ಅದು ಫ್ರೈ ಮಾಡ್ಕೊಳ್ಬೇಕು, ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಅದಕ್ಕೆ ನಾವು ನೀರು ಹಾಕ್ಕೊಳ್ಳೋಣ. ಫ್ರೈ ಆಗಬೇಕಾದ್ರೆ ನಾವು ಅದಕ್ಕೆ ಅಚ್ಚ ಖಾರದ ಪುಡಿ, ಅರಿಶಿನ ಮತ್ತು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ.
ನಿಮ್ಮ ಹತ್ರ ಮೀಟ್ ಮಸಾಲೆ ಇದ್ದರೆ ಅದನ್ನು ಸಹ ಹಾಕೋಬೋದು. ಎಲ್ಲ ಬೇಸಿಕ್ ಮಸಾಲ ಹಾಕಿದ್ದೀನಿ ನಾನು ಗ್ರೈಂಡ್ ಮಾಡೋದ್ರಲ್ಲೇ, ಅದಕ್ಕೆ ಇದಕ್ಕೆ ಜಾಸ್ತಿ ಏನು ಹಾಕೋದಿಲ್ಲ. ಇವಾಗ ಅದನ್ನು ಮಸಾಲೆ ಎಲ್ಲ ಫ್ರೈ ಆಗಲಿ, ಸೈಡಿಗೆಲ್ಲ ಇದು ಬಿಡಬೇಕು, ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಬಿಡೋಣ. ನೋಡಿ, ಇವಾಗ ನಾನು ಅದಕ್ಕೆ ಅದು ಮಿಕ್ಸಿದಲ್ಲಿರುವಂಥ ನೀರನ್ನು ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ 1-2 ಟೇಬಲ್ ಸ್ಪೂನ್ ಅಷ್ಟೇ. ಯಾಕಂದರೆ ಕೀಮಾದಲ್ಲಿ ನೀರಿರುತ್ತೆ, ಅದು ಮತ್ತೆ ಬಿಟ್ಟು ಬಿಡುತ್ತೆ. ಅದನ್ನು ತೊಳೆದು ಅದನ್ನು ಕ್ಲೀನ್ ಮಾಡಿದ್ರಿಂದ ಅದರಲ್ಲಿ ನೀರಿರುತ್ತೆ. ಎಷ್ಟೇ ಬಸಿದ್ರೂ ಸಹ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಅದಕ್ಕೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ತುಂಬ ಚೆನ್ನಾಗಿ ಇವಾಗ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಕೀಮಾ ಹಾಕ್ಕೊಳ್ಳೋಣ. ಬೋನ್ಸ್ ಕೆಲವೊಂದು ಇರುತ್ತೆ, ಅದನ್ನು ಹಾಕ್ಕೊಳ್ಳೋಣ. ಒಂದು 5 ನಿಮಿಷ ಇದನ್ನು ನಾವು ಇದೇ ರೀತಿಯಾಗಿ ನಾವು ಫ್ರೈ ಮಾಡೋದು ಬಿಡೋಣ. ನಂತರ ಸುಮ್ಮನೆ ಹಂಗೆ ಮುಚ್ಚೋಣ. ಅದು ಕುಕ್ಕರ್ಗೆ ಸೀಟಿ ಹಾಕೋದು ಬೇಡ, ಹಾಗೆ ಮುಚ್ಚೋಣ. ಅದು ನೀರು ಬಿಡುತ್ತೆ, ನಂತರ ಅದನ್ನು ಕಲ್ಕೋಣ. ನೋಡಿ, ಇವಾಗ ಸ್ವಲ್ಪ ಅದು ಫ್ರೈ ಆಗಿ ನೀರು ಬಿಡ್ತಾಯಿದೆ. ಈ ಟೈಮ್ನಲ್ಲಿ ನಾವು ಸ್ವಲ್ಪ 1-1.5 ಕಪ್ನಷ್ಟು ನೀರು ಹಾಕಿ ಅದನ್ನು ಫ್ರೈ ಮಾಡೋಕ್ಕೆ ಕುಕ್ಕರ್ ಮುಚ್ಚಿಟ್ಬಿಡೋಣ. ಎಷ್ಟು ಬೇಕು ಉಪ್ಪು ನೋಡ್ಕೊಳ್ಳಿ, ಖಾರ ಎಷ್ಟು ಬೇಕೆ ನೋಡಿಕೊಂಡು ಇವಾಗಲೇ ಹಾಕಿಡಿ. ನಿಮ್ಮ ಮಸಾಲೆ ಪುಡಿ ಹಾಕೋದಿದ್ರು ಇವಾಗ ಹಾಕ್ಕೊಳ್ಳಿ, ಯಾಕಂದರೆ ಇದಾದಮೇಲೆ ಆಯಿತು ನಿಮ್ಮ ಕೈಮಾ ರೆಡಿ ಆಗಿಬಿಡುತ್ತೆ. ನಿಮ್ಮ ಉಪ್ಪು ಎಲ್ಲ ಖಾರ ನೋಡ್ಕೊಳ್ಳಿ, ಎಷ್ಟು ಖಾರ ಬೇಕು ನೋಡಿ, ಉಪ್ಪು ಎಷ್ಟು ಬೇಕು ನೋಡಿ, ಮಸಾಲೆ ಏನು ಬೇಕು ಎಲ್ಲ ನೋಡ್ಕೊಂಡು ಹಾಕ್ಕೊಂಡು ಇವಾಗ ಇದನ್ನು ಕ್ಲೋಸ್ ಮಾಡೋಣ, ಲಿಡ್. ಈಗ ಕುಕ್ಕರ್ಗೆ ಲಿಡ್ ಹಾಕಿ ಇವಾಗ ಸೀಟಿ ಹಾಕಿ 4 ಸೀಟಿ ಆದಮೇಲೆ ತೆಗೆಯೋಣ. ಹೈ ಫ್ಲೇಮ್ನಲ್ಲೇ ಇಟ್ಟು 4 ಸೀಟಿ ಆದಮೇಲೆ ತೆಗೆಯೋಣ. ನೋಡಿ, 4 ಇವಾಗ ಸೀಟಿ ಆಗಿದೆ. ಸೀಟಿ ಆದಮೇಲೆ ಈ ರೀತಿಯಾಗಿ ಆಗಿದೆ. ಇದನ್ನು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಅದನ್ನು ಸರ್ವ್ ಮಾಡೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಿರುವಂಥ ಕೀಮಾ ರೆಡಿಯಾಗಿದೆ. ನೀವು ಇದನ್ನು ಮಾಡಿ ತಿಂದು ಅದಕ್ಕೆ ಕಮೆಂಟ್ಸ್ ಬರೆದು ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್.